ನಮಸ್ಕಾರ, ನಾನು ನಿಮ್ಮ ನೀನಾಸಂ ಸತೀಶ್. ನಾನು ನಿಮ್ಮ ಎಸ್ ಮಹೇಶ್ ಕುಮಾರ್. ನಮಸ್ಕಾರ, ನಾನು ಗಿರೀಶ್ ಶಿವಣ್ಣ ಮಾತಾಡ್ತಾ ಇದ್ದೀನಿ. ನಾನು ಶಿವರಾಜ್ ಕೇರ್ಪೇಟೆ. ಕನಕಪುರದಲ್ಲಿರುವಂಥ ಕನಕೋತ್ಸವ 7ನೇ ವರ್ಷ. ಈ ಸಲನೂ ಪ್ರತಿ ಸಲ ಅದ್ದೂರಿಯಾಗಿರುತ್ತೆ. ನಾನು ಕೇಳಿದ್ದೀನಿ ಮತ್ತೆ ನೋಡಿದ್ದೀನಿ ವಿಡಿಯೋಗಳೆಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಕನಕಪುರದಲ್ಲಿ ಅದ್ದೂರಿಯಾಗಿ ಕನಕೋತ್ಸವ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಆಶೀರ್ವಾದ ಮಾಡಿ. ಕನಕಪುರದಲ್ಲಿ ನಡೀತಾ ಇರುವಂತ ಕನಕೋತ್ಸವ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಏರ್ಪಡಿಸಿರುವಂತ ಈ ಕಾರ್ಯಕ್ರಮಕ್ಕೆ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಏನು ಕಲ್ಚರಲ್ ಆಕ್ಟಿವಿಟೀಸ್ ಅಂತಂದ್ರೆ ಮಾಡ್ತಾರೆ. ನಮ್ಮ ಇಡೀ ತಂಡ ಇದೆ, ಎಲ್ಲರೂ ಸೇರಿ ಈ ಸಲ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಕ್ರಿಕೆಟ್, ವಾಲಿಬಾಲ್, ಹಲವಾರು ಕ್ರೀಡಾಕೂಟಗಳು, ಹಾಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ. ಒಳ್ಳೊಳ್ಳೆ ಪ್ರತಿಭೆಗಳಿಗೆಲ್ಲ ಅವಕಾಶ ಇದೆ ಆ ಸ್ಟೇಜ್ ಮೇಲೆ, ಅದನ್ನು ಬಳಸ್ಕೊಳ್ಳಿ, ಚೆನ್ನಾಗಿ ಎಲ್ಲರೂ ಭಾಗವಹಿಸಿ. ದೇಹದ ನಾಟ್ಯ ಸ್ಪರ್ಧೆ, ಪೇಂಟಿಂಗ್, ಭರತನಾಟ್ಯ, ಡ್ಯಾನ್ಸ್ ಮತ್ತೆ ಪ್ರತಿಭಾ ಪುರಸ್ಕಾರಗಳು ಕೂಡ ನಡೀತಾ ಇದೆ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್ ತರ ಒಂದು ಕ್ರೀಡಾ ಸಮರ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ನೋಡಿದಂಗೆ ಕನಕಪುರದಲ್ಲಿ ನಡೀತಿರುವಂತ ಅತ್ಯದ್ಭುತವಾದಂತ ಒಂದು ಕನಕ ಮಹೋತ್ಸವ. ಇದನ್ನ ಮಿಸ್ ಮಾಡ್ತಾರೆ. ಮಿನಿಮಮ್ 80,000ದಿಂದ 1,00,000 ಜನ ಸೇರ್ತಾರೆ. ಈ ಸಲ ನಾನು ಬರ್ತಾ ಇದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ನಡೀತಾ ಇದೆ, ಬನ್ನಿ, ಎಂಜಾಯ್ ಮಾಡಿ. ಜೀವನ ಅಂದ್ಮೇಲೆ ಇದ್ದೇ ಇರುತ್ತೆ ಕೆಲಸ ಕಾರ್ಯಗಳು. ಬಟ್ ಕನಕಪುರದಲ್ಲಿ ಕನಕೋತ್ಸವ ಗೆಲ್ಸೋದು ಕನಕಪುರ ಸುತ್ತಮುತ್ತ ಊರಿನ ಜನತೆಯ ಕರ್ತವ್ಯ. ಎಲ್ರೂ ಬನ್ನಿ, ನಾವು ಬರ್ತಾ ಇದೀವಿ. ಅಯೋಗ್ಯ ಚಿತ್ರತಂಡ ನಾವು ಬರ್ತಾ ಇದೀವಿ. ಅದರಲ್ಲಿ ನೀವು ಬನ್ನಿ, ಎಲ್ಲರೂ ಸೇರಿ ಈ ಮಹೋತ್ಸವವನ್ನ ಅದ್ಭುತವಾಗಿ ಆಚರಿಸೋಣ. ಹಾಗೆಯೇ ನಿಮಗೆ ಒಂದು ದೊಡ್ಡ ಅವಕಾಶ, ದೊಡ್ಡ ವೇದಿಕೆ, ನೀವು ಬಂದು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಂತೇನೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಕನಕಪುರ ಜನತೆಗೆ ಈ ವೇದಿಕೆಗೆ ಬನ್ನಿ, ಅದನ್ನ ಬಳಸ್ಕೊಳ್ಳಿ.